Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Again we came in a new week. ತಿರುಗಿ ನಾವು ಹೊಸ ವಾರಕ್ಕೆ ಬಂದಿದ್ದೇವೆ. Every week God will speak in a different way. ಪ್ರತಿ ವಾರ ದೇವರು ಬೇರೆ ರೀತಿಯಾದಲ್ಲಿ ಮಾತನಾಡುತ್ತಾರೆ. Day by day we'll get a different experience. ನಾವು ಪ್ರತಿದಿನ ನಮಗೆ ಒಂದು ಬೇರೆಯಾದ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತದೆ. It's very wonderful because our days are not same. ತುಂಬಾ ಸುಂದರವಾದದ್ದು, ಯಾಕಂದ್ರೆ ಎಲ್ಲ ದಿನಗಳು ನಮಗೆ ಒಂದೇ ರೀತಿಯಾಗಿ ಇರುವುದಿಲ್ಲ. Every day we'll see your problems, troubles and temptations and many things we'll see. ಪ್ರತಿದಿನ ನಾವು ಒಂದು ಕಷ್ಟಗಳನ್ನು ನೋಡುತ್ತೇವೆ ಮತ್ತು ಅನೇಕವಾದ ವಿಷಯಗಳನ್ನು ನಾವು ನೋಡುತ್ತೇವೆ, ಶೋಧನೆಗಳನ್ನು. So that in our lives many things to learn. ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನು ನಾವು ಕಲಿಯಬೇಕು. Hallelujah. Hallelujah. So many times we see the deaths. ಅನೇಕ ಸಾರಿ ನಾವು ಮರಣಗಳನ್ನು ನೋಡುತ್ತೇವೆ. And we also listen that baby born was born. ಮಗು ಹುಟ್ಟಿರುವುದನ್ನು ಸಹ ನಾವು ಕೇಳಿಸಿಕೊಳ್ಳುತ್ತೇವೆ. But this generation we have a lot of deaths. ಆದರೆ ಈ ಒಂದು ದಿನಗಳಲ್ಲಿ ಅನೇಕ ಮರಣಗಳನ್ನು ನಾವು ಕೇಳಿಸಿಕೊಳ್ಳುತ್ತಿದ್ದೇವೆ. From 2 days I heard 12 deaths. 2 ದಿನದಲ್ಲಿ ನಾನು 12 ಮರಣಗಳನ್ನು ನಾನು ಕೇಳಿಸಿಕೊಂಡೆನು. It is not strangers died, but knowing people died. 12 people is more than. ಗೊತ್ತಿರುವವರು ಮರಣಿಸಿರುವುದು. But I want to speak today in revolution about the life. ನಾನು ಒಂದು ಜೀವದ ಬಗ್ಗೆ ಒಂದು ಪ್ರಕಟಣೆಯನ್ನು ಮಾತನಾಡಲು ಇಷ್ಟಪಡುತ್ತೇನೆ. Friends, how many are ready to listen and change yourself? ಸ್ನೇಹಿತರೆ, ಎಷ್ಟು ಜನ ನೀವು ಸಿದ್ಧವಾಗಿದ್ದೀರಿ ಮತ್ತು ಮಾರ್ಪಾಡು ಹೊಂದಿಕೊಳ್ಳುವುದಕ್ಕೆ? John chapter 12, 23rd to 26. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೂ. Sam can read. John chapter. Yeah. John chapter 12, verses 23rd to 26. But Jesus answered them, saying, The hour has come, that the Son of Man should be glorified. Most assuredly, I say to you, unless a grain of wheat falls into the ground and dies, it remains alone. But if it dies, it produces much grace. He who loves his life will lose it, and he who hates his life in this world will keep it for eternal life. If anyone serves me, let him follow me, and where I am, there my servant will be. Also, if anyone serves me, him my Father will honor. Hallelujah. He's speaking about Kannada also. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೂ. ಆಗ ಯೇಸು ಅವರಿಗೆ ಉತ್ತರ ಕೊಟ್ಟು ಹೇಳಿದ್ದೇನೆಂದರೆ, ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳೆಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. Hallelujah. Hallelujah. What a wonderful words is giving a promise and encourage to his disciples and many people surrounding him. ಎಷ್ಟು ಸುಂದರವಾದ ವಾಕ್ಯ ಅಲ್ವಾ? ಆತನ ಸುತ್ತಲಿರುವ ಶಿಷ್ಯರಿಗೆ ಒಂದು ಬಲವನ್ನು ಕೊಡುತ್ತಿದೆ ವಾಕ್ಯದ ಮುಖಾಂತರವಾಗಿ. Hallelujah. Hallelujah. The first is saying, ಮೊದಲನೆಯದಾಗಿ ಇಲ್ಲಿ the ಹೇಳುತ್ತಿದ್ದಾರೆ, hour came to glorify the Son of God. ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. Hallelujah. Hallelujah. He is declaring not Son of God, he is declaring Son of Man. ಇಲ್ಲಿ ದೇವರ ಕುಮಾರನು ಎಂಬುದಾಗಿ ಇಲ್ಲಿ ಹೇಳುತ್ತಿಲ್ಲ, ಮನುಷ್ಯ ಕುಮಾರನು ಎಂಬುದಾಗಿ ಹೇಳುತ್ತಿದ್ದಾರೆ. But when we speak all the time, we see Son of God only, not Son of Man. But when he is revealing himself, he is speaking about the Son of Man.
ನಾವು ಹೇಳಬೇಕಾದ್ರೆ ಯಾವಾಗಲೂ ದೇವರ ಮಗನು ಎಂಬುದಾಗಿ ಹೇಳುತ್ತೇವೆ. ಆದರೆ ಇಲ್ಲಿ ಯೇಸುಸ್ವಾಮಿ ಆತನ ಬಗ್ಗೆ ಹೇಳಿಕೊಳ್ಳಬೇಕಾದರೆ ಮನುಷ್ಯ ಕುಮಾರನು ಎಂಬುದಾಗಿ He is ಹೇಳಿಕೊಳ್ಳುತ್ತಿದ್ದಾನೆ. telling should be a glorified time. ಮಹಿಮೆಯ ಒಂದು ಸಮಯ ಬಂದಿದೆ ಎಂಬುದಾಗಿ. Hallelujah. ಹಲ್ಲೆಲೂಯಾ. So why he said? ಯಾಕೆ ಈ ರೀತಿಯಾಗಿ ಹೇಳಿದನು? People could not understand what is happening in that place. ಮನುಷ್ಯರು ಏನು ಅರ್ಥ ಮಾಡಿಕೊಳ್ಳಕ್ಕಾಗುತ್ತಿಲ್ಲ ಅಲ್ಲಿ ಏನು ನಡೆಯುತ್ತಿದೆ ಎಂಬುದಾಗಿ. And again he was given a parable. Verily, verily, I say unto you, expect a. Wait 1 second. I cannot see. Okay, the seed of the wheat. Okay, seed of the wheat fall into the ground and die. It abides alone. But if it's die, it beareth from much fruit. Hallelujah. What is saying in Kannada? ಇಲ್ಲಿ ನಿಮಗೆ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. Is all the time is talking about the fruitfulness. ಎಲ್ಲಾ ಸಮಯದಲ್ಲಿ ಒಂದು ಫಲಭರಿತದ ಬಗ್ಗೆ, ಫಲದ ಬಗ್ಗೆ ಮಾತನಾಡುತ್ತಿದ್ದಾರೆ. And they're equaling to die and alive. ಇಲ್ಲಿ ಸಾವು ಮತ್ತು ಜೀವದ ಬಗ್ಗೆ ಮಾತನಾಡುತ್ತಿದ್ದಾರೆ. Every time we want to think, we want to die certain areas. ಸ್ವಲ್ಪ ಜಾಗಗಳಲ್ಲಿ ನಾವು ಸಾಯಬೇಕು. Because still that seed is remained like seed, it will not die, means it will never give the much bigger grapes. ಕಾಳು ಬಿದ್ದು ಸಾಯದಿದ್ದರೆ ಅನೇಕ ಫಲವನ್ನು ಕೊಡಲು ಸಾಧ್ಯವಿಲ್ಲ. Anything we put anything here and so it will not be giving a growth. We think that seed is waste. ನಾವು ಒಂದು ಕಾಳನ್ನು ಹಾಕಿ ಅದು ಬೆಳೆ ಕೊಡದೇ ಇದ್ದರೆ ಅದು ವ್ಯರ್ಥ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. Is it or not? ಹೌದಾ ಅಲ್ವಾ? So God has given like a seed in this earth. If you put in the right ground, it want to give a growth. ದೇವರು ಕಾಳನ್ನು ಕೊಟ್ಟಿದ್ದಾರೆ ನಮಗೆ, ಅದು ಸರಿಯಾದ ಒಂದು ಜಾಗದಲ್ಲಿ ಅದು ಬಿತ್ತಲ್ಪಟ್ಟಿದರೆ ಸರಿಯಾಗಿ ಅದು ಫಲ ಕೊಡುವುದು. And when it will be grounded, it want to die. ಯಾವಾಗ ಅದು ನೆಲದಲ್ಲಿ ಊನಲ್ಪಡುತ್ತದೆ ಅದು ಸಾಯಬೇಕು. If it's not die, that fruit will not come out. ಅದು ಸಾಯದಿದ್ದರೆ ಫಲ ಬರಲು ಸಾಧ್ಯವಿಲ್ಲ. Bear bunch of fruits. ಅನೇಕ ಫಲಗಳನ್ನು ಗೊಂಚಲಾಗಿ ಕೊಡಲಿಕ್ಕೆ ಸಾಧ್ಯವಿಲ್ಲ. So that every man they want to die certain areas of their lives. ಅದಕ್ಕೋಸ್ಕರನೇ ಮನುಷ್ಯನು ಸ್ವಲ್ಪ ಜಾಗಗಳಲ್ಲಿ ಆತನ ಸಾಯಬೇಕು. This is giving a parable to the people. They want to understand. They want to die in their worldly thoughts, worldly plans, worldly desires. ಮನುಷ್ಯರಿಗೆ ಇದು ಸಾಮ್ಯದ ರೂಪವಾಗಿ ಹೇಳುತ್ತಿದ್ದಾರೆ. ಲೋಕದ ಆಶೆಗಳಿಂದ, ಲೋಕದ ಕಾರ್ಯಗಳಿಂದ ಮರಣಿಸಬೇಕು. Many people, ಅನೇಕ ಮನುಷ್ಯರು what they're doing, ಏನು ಮಾಡುತ್ತಿದ್ದಾರೆ? the desires to build the buildings. ಅವರ ಆಸೆಗಳು ಒಂದು ಕಟ್ಟಡಗಳನ್ನು ಕಟ್ಟಬೇಕು ಎಂಬುದಾಗಿ. Many people they have to take the much of gold. ಅನೇಕ ಒಂದು ಬಂಗಾರವನ್ನು ಖರೀದಿಸಬೇಕು. And always you want to live in this earth for lifelong. ಭೂಮಿಯ ಮೇಲೆ ನಾವು ನಿತ್ಯ ಕಾಲ ಜೀವಿಸಬೇಕೆಂಬ ಆಸೆ. And many desires to live a long life in this earth. ಅನೇಕ ಆಸೆಗಳು ಈ ಭೂಮಿಯ ಮೇಲೆ ಒಂದು ನಿರಂತರವಾಗಿ ಜೀವಿಸಬೇಕೆಂಬ. I want to earn crores of rupees. ಕೋಟಿಗಟ್ಟಲೆ ನಾನು ಸಂಪಾದನೆ ಮಾಡಬೇಕು. I want to take a fame name. ನಾನು ಒಂದು ದೊಡ್ಡ ಹೆಸರು ತೆಗೆದುಕೊಳ್ಳಬೇಕು. All the time running for it, for the life. ಎಲ್ಲಾ ಸಮಯದಲ್ಲಿ ಆ ಜೀವಕ್ಕೋಸ್ಕರ ನಾವು ಓಡುತ್ತಿದ್ದೇವೆ. But what the Bible says here, ಆದರೆ ಸತ್ಯವೇದವೇ ಹೇಳುತ್ತದೆ, 20:50 it says, he that loveth his life shall lose it. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. Be careful, my dear ones. ಪ್ರಿಯರೇ, ತುಂಬಾ ಜಾಗೃತಿಯಾಗಿರಿ. Every day you are running after what for? ಪ್ರತಿದಿನ ಯಾವುದಕ್ಕೋಸ್ಕರ ನೀವು ಓಡುತ್ತಿದ್ದೀರಿ? What for you are running it? ಯಾವುದಕ್ಕೋಸ್ಕರ ಓಡುತ್ತಿದ್ದೀರಿ? You are running for your wealth. ನಿಮ್ಮ ಆಸ್ತಿಗೋಸ್ಕರ ಓಡುತ್ತಿದ್ದೀರಾ? You are running for to settle good life. ಜೀವನವನ್ನು ತುಂಬಾ ಒಳ್ಳೆ ರೀತಿಯಾಗಿ ಸೆಟ್ಲ್ ಆಗುವುದಕ್ಕೆ ಓಡುತ್ತಿದ್ದೀರಾ? Where you are running for it? ಎಲ್ಲಿ ನೀವು ಓಡುತ್ತಿದ್ದೀರಿ? Be careful. ತುಂಬಾ ಜಾಗೃತಿಯಾಗಿರಿ. Who will love, they lose it. ಯಾರು ಜೀವವನ್ನು ಆಸೆ ಪಡುವವರು, ಪ್ರಾಣದ ಮೇಲೆ ಮಮತೆ ಇಡುವವರು ಅದನ್ನು ಕಳೆದುಕೊಳ್ಳುವರು. Many people they'll earn, they'll take big cars.
ಅನೇಕರು ದುಡಿದು ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿಸುತ್ತಾರೆ. And many people they desire to have good house and settle. ಎಲ್ಲರಿಗೂ ಒಂದು ಒಳ್ಳೆ ಮನೆಯನ್ನು ಖರೀದಿಸಿ ಸೆಟ್ಲ್ ಆಗಬೇಕೆಂಬ ಆಸೆ. What it mean by that? ಏನು ಅದರ ಅರ್ಥ? If you love so much things, you lose, the Bible says. ಸತ್ಯವೇದವು ಹೇಳುತ್ತದೆ, ನೀವು ಎಷ್ಟು ನೀವು ಪ್ರೀತಿಸುತ್ತೀರೋ ನೀವು ಅಷ್ಟನ್ನು ಕಳೆದುಕೊಳ್ಳುತ್ತೀರಿ. That's what Bible is saying. ಅದೇ ಸತ್ಯವೇದವು ಹೇಳುತ್ತಿದೆ. If anybody will love his life, he lose his life. ಯಾರಾದರೂ ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳೆದುಕೊಳ್ಳುವನು ಎಂಬುದಾಗಿ ಹೇಳುತ್ತಿದ್ದಾರೆ. Be careful, my dear ones. ಪ್ರಿಯರೇ, ತುಂಬಾ ಜಾಗೃತಿಯಾಗಿರಿ. But what it is says again, and he that hath his life in his world shall keep it unto the eternally. ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. So we want to neglect to our life. ನಮ್ಮ ಜೀವನವನ್ನು ನಾವು ಹಾಗೆ ಮಾಡಬೇಕು. What kind of negligence? ಯಾವ ರೀತಿಯಾದ ಹಾಗೆತನ? Enjoyment in this earth. ಈ ಭೂಮಿಯ ಮೇಲೆ ನಾವು ಎಂಜಾಯ್ ಮಾಡುವುದನ್ನು, Bad funds. ತಪ್ಪಾಗಿರುವ ಒಂದು ಆಸೆಗಳನ್ನು, Going here and there and wasting money simply. ಅಲ್ಲಿಗೆ ಇಲ್ಲಿಗೆ ಹೋಗಿ ಹಣವನ್ನು ವ್ಯರ್ಥ ಮಾಡುವುದು. So what is happening? ಏನು ನಡೆಯುತ್ತಿದೆ? They lose their life. ಅವರ ಜೀವನವನ್ನು ಕಳೆದುಕೊಳ್ಳುತ್ತಾರೆ. And mainly I know, personally somebody I know. ನನಗೆ ವೈಯಕ್ತಿಕವಾಗಿ ಯಾರೋ ಒಬ್ಬರು ಗೊತ್ತು. In their life, ಅವರ ಜೀವನದಲ್ಲಿ they earned more and more. ತುಂಬಾ ಸಂಪಾದನೆ ಮಾಡಿದರು. Finally what happened? ಕಡೆಯದಾಗಿ ಏನಾಯ್ತು? There is lose his life. ಪ್ರಾಣವೇ ಹೊರಟು ಹೋಯಿತು. It's just 55. It's just 55 around. ಆತನು ಒಂದು 55 ವಯಸ್ಸಿರಬಹುದು. But his life is went away. ಆತನ ಒಂದು ಜೀವ ಹೊರಟು ಹೋಯಿತು. I'm telling you, my dear ones. ನಿಮ್ಗೆ ಹೇಳುತ್ತಿದ್ದೇನೆ, what you are running for? ಯಾವುದಕ್ಕೋಸ್ಕರ ಓಡುತ್ತಿದ್ದೀರಿ? You are running for your life to settle down. ನಿಮ್ಮ ಜೀವನ ಸೆಟ್ಲ್ ಆಗುವುದಕ್ಕೆ ಓಡುತ್ತಿದ್ದೀರಾ? If today I decide, ಈ ದಿನ ನಾನು ತೀರ್ಮಾನ ಮಾಡಿದರೆ I want to earn money, ಈ ದಿನ ನಾನು ಸಂಪಾದನೆ ಮಾಡಬೇಕೆಂಬುದಾಗಿ, focus into this world, ಈ ಲೋಕದ ಮೇಲೆ ನಾನು ಫೋಕಸ್ I ಮಾಡಬೇಕೆಂಬುದಾಗಿ, can earn crores of rupees. ಕೋಟಿಗಟ್ಟಲೆ ನಾನು ಸಂಪಾದನೆ ಮಾಡಬಹುದು. But my focus is not for this worldly things. ಆದರೆ ನನ್ನ ಒಂದು ಗುರಿ ಈ ಲೋಕದ ಕಾರ್ಯಗಳಿಗಲ್ಲ. My focus is the kingdom of God. ನನ್ನ ಒಂದು ಗುರಿ ದೇವರ ಒಂದು Who ರಾಜ್ಯಕ್ಕೋಸ್ಕರ. will run for it, they will be safe. ಯಾರು ದೇವರ ರಾಜ್ಯಕ್ಕೋಸ್ಕರ ಓಡುತ್ತಾರೋ ಸುರಕ್ಷಿತವಾಗಿರುವರು. Because this in his tower there is a stronghold will be there. ಆತನ ಒಂದು ಸನ್ನಿಧಿಯಲ್ಲಿ ಒಂದು ಬಲವಿರುತ್ತದೆ. Hallelujah. 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 I'm telling my dear ones, ಪ್ರಿಯರೇ, ನಾನು ನಿಮಗೆ ಹೇಳುತ್ತಿದ್ದೇನೆ, if you are believing in it, ನೀನು ಅದನ್ನು ನಂಬಿದರೆ you will have that fruit in your life. ನಿನ್ನ ಜೀವನದಲ್ಲಿ ಆ ಒಂದು ಫಲವನ್ನು ನೀನು ಪಡೆದುಕೊಳ್ಳುತ್ತೀಯ. Here we are saying, who will love their life, own life, they lose their life. ಇಲ್ಲಿ ಹೇಳುತ್ತಿದ್ದಾರೆ, ತನ್ನ ಒಂದು ಪ್ರಾಣದ ಮೇಲೆ ಮಮತೆ ಇಡುವವನು ಕಳೆದುಕೊಳ್ಳುವನು ಎಂಬುದಾಗಿ. But who will love him and follow him, they have eternal life. ಯಾರು ಆತನನ್ನು ಪ್ರೀತಿಸಿ ಆತನನ್ನು ಹಿಂಬಾಲಿಸುವರು ಅವರಿಗೆ ನಿತ್ಯ ಜೀವವು ಇರುವುದು. Hallelujah. Hallelujah. It says in 26, if any man serves me, and let him follow me, and where I am, there shall also my servants be. If any man serves me, if will my Father honors. ಇಲ್ಲಿ 26ನೇ ವಚನದಲ್ಲಿ, ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. Hallelujah. Hallelujah. We know that we really love God. We want to follow him and we serve him. ನಮಗೆ ಗೊತ್ತು, ಆತನನ್ನು ನಾವು ಪ್ರೀತಿಸಿದರೆ ಆತನನ್ನು ಹಿಂಬಾಲಿಸಬೇಕು ಮತ್ತು ಆತನಿಗೆ ನಾವು ಸೇವೆ ಮಾಡಬೇಕು. And Jesus is telling one thing, where I am, they will be there. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಾನು ಎಲ್ಲಿ ಇರುತ್ತೇನೋ ನೀನು ಸಹ ಅಲ್ಲಿ ಇರುತ್ತೀಯ ಎಂಬುದಾಗಿ. But worldly people desires always for the money and wealth. How can I earn? How can I settle? This is what their heartful. ಆದರೆ ಈ ಲೋಕದ ಜನರಿಗೆ ಹೇಗೆ ನಾವು ಯಾವ ರೀತಿಯಾಗಿ ಸಂಪಾದನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಸೆಟ್ಲ್ ಆಗಬೇಕು ಎಂಬುದಾಗಿ. That heart will be following for these worldly things. ಈ ಒಂದು ಲೌಕಿಕ ಕಾರ್ಯಗಳಿಗೆ ಆ ಹೃದಯವು ಹಿಂಬಾಲಿಸುತ್ತದೆ. But who will love God, who will serve God, they will be with the Lord Jesus Christ. ಯಾರು ದೇವರನ್ನು ಹಿಂಬಾಲಿಸುವರು, ಆತನ ಸೇವೆ ಮಾಡುವರು, ಯೇಸು ಸ್ವಾಮಿಯ ಸಂಗಡವಿರುತ್ತಾರೆ.
as I went many places to serve the Lord, ಅನೇಕ ಜಾಗಗಳಿಗೆ ನಾನು ಸೇವೆ ಮಾಡಲಿಕ್ಕೆ ಹೋದೆನು. I never asked God, let miracle will happen to them. ದೇವರೇ ಅದ್ಭುತಗಳು ಆಗಲಿ ಎಂಬುದಾಗಿ ನಾನು ದೇವರ ಕೇಳಿಕೊಳ್ಳಲಿಲ್ಲ. But God said, the miracle will follow you. ಆದರೆ ದೇವರು ಹೇಳಿದರು, ಅದ್ಭುತವು ನಿನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ. Many people going and ask, Lord, let your miracle happen in their lives. ಅನೇಕರು ಹೋಗಿ ಕೇಳಿಕೊಳ್ತಾರೆ, ಹೇಳುತ್ತಾರೆ, ದೇವರೇ ಅವರ ಜೀವನದಲ್ಲಿ ಅದ್ಭುತವಾಗಲಿ ಎಂಬುದಾಗಿ. I will tell you one secret to their morning. ನಾನು ಒಂದು ರಹಸ್ಯವನ್ನು ಹೇಳುತ್ತೇನೆ. What do you know? ಏನು ಗೊತ್ತಾ? If Jesus, where is Jesus? We are there. Miracle in front of you, not in back of you. ಎಲ್ಲಿ ಯೇಸು ಸ್ವಾಮಿ ಇರುತ್ತಾರೋ ಅಲ್ಲಿ ನಾವಿದ್ದರೆ ಅದ್ಭುತವು ನಿಮ್ಮ ಮುಂದೆ ಇರುತ್ತದೆ, ಹಿಂದೆ ಅಲ್ಲ. That's why he is saying that Jesus saying, if any man serves me, let him follow me, and where I am, there shall also my servants be. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. Many people will pray, Lord, you come and bless them. ಅನೇಕರು ಪ್ರಾರ್ಥಿಸುತ್ತಾರೆ, ದೇವರೇ ನೀವು ಬಂದು ಆಶೀರ್ವದಿಸಿರಿ ಅವರನ್ನು. Lord, if you are not coming, I cannot go. ದೇವರೇ ನೀವು ಬಂದಿಲ್ಲದಿದ್ದರೆ ನಾನು ಹೋಗುವುದಿಲ್ಲ. If you are not looking unto me, how can I go forward? ನೀನು ನನ್ನನ್ನು ನೋಡದೇ ಇದ್ದರೆ ನಾನು ಹೇಗೆ ಮುಂದಕ್ಕೆ ಹೋಗುವುದು? Bible is saying clearly. ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತಿದೆ. What it is saying? If any man serves me, let him follow me, and where I am, there shall also my servant be. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. So what nowadays is happening? ಈ ದಿನಗಳಲ್ಲಿ ಏನು For ನಡೆಯುತ್ತಿದೆ? miracle, we are requesting to God to come there and perform the miracle. ಅದ್ಭುತಕ್ಕೋಸ್ಕರ ನಾವು ದೇವರನ್ನು ಕೇಳಿಕೊಡುತ್ತಿದ್ದೇವೆ, ಬಂದು ದೇವರೇ ಅದ್ಭುತ ಮಾಡಿದೆ ಎಂಬುದಾಗಿ. Because you are not following Jesus, you are following somewhat. ಯಾಕಂದ್ರೆ ನೀನು ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಿಲ್ಲ, ನೀನು ಬೇರೆಯದನ್ನು ಹಿಂಬಾಲಿಸುತ್ತಿದ್ದೀಯ. Many families, and I'm really sad about it. ಅನೇಕ ಒಂದು ಕುಟುಂಬಗಳನ್ನು ನೋಡಿದ್ರೆ ನನಗೆ ತುಂಬಾ ಚಿಂತೆ ಆಗುತ್ತದೆ. Always behind the money. ಯಾವಾಗಲೂ ಹಣದ ಹಿಂದೆ. Always, what is my future? ಯಾವಾಗಲೂ ನನ್ನ ಒಂದು ಭವಿಷ್ಯತ್ತು ಏನು? How can I follow? What to follow? How to receive? ಯಾವುದನ್ನು ನಾನು ಹಿಂಬಾಲಿಸಬೇಕು, ಹೇಗೆ ಪಡೆದುಕೊಳ್ಳಬೇಕು? Forget it. Here saying, my servant will serve me and he follows me. Where I will be, my servant will be there. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. Hallelujah. Hallelujah. So why are you worry, my dear ones? ಯಾಕೆ ನೀವು ಚಿಂತೆ ಮಾಡುತ್ತೀರಾ? Oh servant of God, why are you worry? ದೇವರ ಸೇವಕರೇ, ಯಾವುದಕ್ಕೋಸ್ಕರ ನೀವು ಚಿಂತೆ ಮಾಡುತ್ತಿದ್ದೀರಿ? Why the finance is not ruling you? Finance is ruling you. You are not ruling finances. ಹಣವು ನಿನ್ನನ್ನು ಆಳ್ವಿಕೆ ಮಾಡುತ್ತಿದೆ, ನೀನು ಹಣವನ್ನು ಆಳ್ವಿಕೆ ಮಾಡುತ್ತಿಲ್ಲ. If I say 1 lakh want to come today, it will want to come. 1 ಲಕ್ಷ ಈ ದಿನ ಬರಬೇಕಂದ್ರೆ ಅದು ಬರಬೇಕು. Many employees are there, my friends. I seeing them. ಅನೇಕ ಒಂದು ಎಂಪ್ಲಾಯೀಸ್ ಗಳಿದ್ದಾರೆ, ನಾನು ನೋಡುತ್ತಿದ್ದೇನೆ. 1 lakh, 2 lakhs. 1 ಲಕ್ಷ, 2 ಲಕ್ಷ per monthly salary. ತಿಂಗಳಿಗೆ ಒಂದು ಸಂಬಳ. Every month they will be struggling. ಪ್ರತಿ ತಿಂಗಳು ಅವರು ಕಷ್ಟಪಡುತ್ತಿರುತ್ತಾರೆ. For pay their payments back. ಅವರು ಅದನ್ನು ಕಟ್ಟುವುದಕ್ಕೆ. But I saw many servants of God, they have lakhs of rupees credit, but they never worries. ಆದರೆ ನಾನು ಅನೇಕ ಸೇವಕರನ್ನು ನೋಡಿದ್ದೇನೆ, ಅವರಿಗೆ ಲಕ್ಷಾಂಗಟ್ಟಲೆ ಸಾಲ ಇದೆ, ಆದರೂ ಅವರು ಚಿಂತೆ ಮಾಡುವುದಿಲ್ಲ. You know what? ನಿಮ್ಗೆ ಏನು ಗೊತ್ತಾ? They are serving the Lord. ಅವರು ದೇವರನ್ನು ಸೇವಿಸುತ್ತಿದ್ದಾರೆ. If they serve the money, they will be feel well. ಅವರು ಹಣವನ್ನು ಸೇವಿಸಿದರೆ ಅವರಿಗೆ ಸರಿಯಾಗಿರುವುದಿಲ್ಲ ಆರೋಗ್ಯ. But what I am telling you, ನಾನು ಇಲ್ಲಿ ಏನು ಹೇಳುತ್ತಿದ್ದೇನೆ? if you follow Jesus, ಯೇಸು ಸ್ವಾಮಿಯನ್ನು ನೀನು ಹಿಂಬಾಲಿಸಿದರೆ, you don't know, you will be having rejoicing in every time. ನಿನಗೆ ಗೊತ್ತಿಲ್ಲ, ನಿನ್ನಲ್ಲಿ ಯಾವಾಗಲೂ ಸಂತೋಷವಿರುತ್ತದೆ. You forget it about tomorrow. ನಾಳೆಯ ಬಗ್ಗೆ ಮರೆತು ಹೋಗು. Today you want to be joyful. ಈ ದಿನ ನೀನು ಸಂತೋಷವಾಗಿರಬೇಕು. Hallelujah. Hallelujah. That's what the Bible says. ಅದೇ ಸತ್ಯವೇದ ಹೇಳುತ್ತದೆ. And finally, what is saying here? ಕಡೆಯದಾಗಿ ಇಲ್ಲಿ ಏನು ಹೇಳುತ್ತಿದೆ? If any man serves me, and him will my Father honors. ಯಾವನಾದರೂ ನನ್ನ ಸೇವೆಯನ್ನು ಮಾಡುವವನಾದರೆ ತಂದೆಯು ಅವನಿಗೆ ಬಹುಮಾನ ಮಾಡುವನು. My dear ones, ಪ್ರಿಯರೇ, many places you are going. ಅನೇಕ ಜಾಗಗಳಿಗೆ ಹೋಗುತ್ತಿದ್ದೀರಿ. They are writing your name, honorable of pastor, reverend, honorable of bishop, reverend, many things they are writing. ಅನೇಕವನ್ನು ಅವರು ಬರೆಯುತ್ತಿದ್ದಾರೆ, ಒಂದು ಆನರಬಲ್ ಬಿಷಪ್, ಆನರಬಲ್ ಪಾಸ್ಟರ್ ಎಂಬುದಾಗಿ. If you write there, you go, they will put shallow and honor you, you will be enjoying.
ನೀನು ಅಲ್ಲಿ ಹೋದರೆ ನಿನಗೆ ಶಾಲನ್ನು ಹಾಕಿ ಅಲ್ಲಿ ನೀನು ಸಂತೋಷಿಸುತ್ತೀಯಾ. After that, nobody will care you. ಅದಾದ ನಂತರ ಯಾರೂ ನಿನ್ನ ಬಗ್ಗೆ ಕೇರ್ ಮಾಡುವುದಿಲ್ಲ. But when you serve the Lord Jesus Christ in your life, ಯಾವಾಗ ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿಯನ್ನು ನೀನು ಸೇವೆ ಮಾಡುತ್ತೀಯ, the heavenly Father will honor you. ಪರಲೋಕದ ತಂದೆಯು ನಿನ್ನನ್ನು ಘನಪಡಿಸುವನು. When the heavenly Father will honor you, nobody will put down. Everybody will be highlighted. Your name will become fame, and everybody will follow you. ಯಾವ ಪರಲೋಕದ ತಂದೆಯು ನಿನ್ನನ್ನು ಘನಪಡಿಸುತ್ತಾರೋ ಆ ಸಮಯದಲ್ಲಿ ಎಲ್ಲರೂ ನಿನ್ನನ್ನು ಘನಪಡಿಸುತ್ತಾರೆ ಮತ್ತು ನಿನ್ನ ಹೆಸರನ್ನು ಸಹ ಅವರು ಘನಪಡಿಸುತ್ತಾರೆ. Hallelujah. Death part is very important. ಮರಣವು ತುಂಬಾ ಮುಖ್ಯವಾದದ್ದು. Which kind of death? ಯಾವ ರೀತಿಯಾದ ಮರಣ? There is a death of two things are there. ಎರಡು ರೀತಿಯಾದ ಮರಣಗಳಿದೆ. Spiritual death, ಆತ್ಮೀಯ ಮರಣ, physical death. ಒಂದು ಶಾರೀರಿಕವಾದ ಮರಣ. If you have not died in spiritually, ಆತ್ಮೀಯವಾಗಿ ನೀನು ಸಾಯದೇ ಇದ್ದರೆ you cannot live eternally life. ನಿತ್ಯ ಜೀವವನ್ನು ನೀನು ಜೀವಿಸಲು ಸಾಧ್ಯವಿಲ್ಲ. What is that spiritual death? ಏನು ಆ ಆತ್ಮೀಯ ಒಂದು ಮರಣ? There is always the fighting battle in our lives. ನಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಹೋರಾಟ. So every time what will happen after getting the morning only the battle will come our lives. ಬೆಳಗ್ಗೆ ನಾವು ಎದ್ದಾಗಲೇ ಆ ಒಂದು ಹೋರಾಟ ಬರುತ್ತದೆ ನಮ್ಮ ಜೀವನದಲ್ಲಿ. What can tomorrow Kiran will die? ಏನಾಗುತ್ತೆ ನಾಳೆ ಕಿರಣ್ ಸತ್ತರೆ? And what can somebody die? What can the life will be? ಯಾರೋ ಒಬ್ಬರು ಸತ್ತರೆ ಜೀವನ ಹೇಗಿರುತ್ತದೆ? It's very horrible. The seed, the spiritual death. What will happen? It will brings the fear. ಆ ಒಂದು ಆತ್ಮೀಯ ಒಂದು ಮರಣ ಅದು ಭಯವನ್ನು ತರುತ್ತದೆ. No, always we want to think eternally life. ಎಲ್ಲಾ ಸಮಯದಲ್ಲಿ ನಿತ್ಯ ಜೀವವನ್ನು ನಾವು ಅದನ್ನು ಆಲೋಚನೆ ಮಾಡಬೇಕು. Here the word is saying if you are not die you cannot live new life. ಇಲ್ಲಿ ವಾಕ್ಯ ಹೇಳುತ್ತದೆ ನೀನು ಸಾಯದೇ ಇದ್ದರೆ ಹೊಸದಾದ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ. John chapter 3 from the verses 1 from the beginning will see there is a Nicodemus, the elder of the Jews and the ruler of the that place Jews, and he is also the elder of the temple. ಇಲ್ಲಿ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವುದಾದರೆ ನಿಕೋದೇಮನ ಬಗ್ಗೆ ಅಲ್ಲಿ ನೋಡಿಕೊಳ್ಳುತ್ತೇವೆ. ಆತನು ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದಾನೆ ಸಭೆಯಲ್ಲಿ. What is saying here? He came secretly to meet Jesus Christ. ಆತನು ರಹಸ್ಯವಾಗಿ ಯೇಸು ಸ್ವಾಮಿಯನ್ನು ಸಂಧಿಸಲು ಬಂದನು. Why he came there? ಯಾಕೆ ಅಲ್ಲಿ ಬಂದನು? All you know that we want to get it into the eternally. ಎಲ್ಲ ಆತನಿಗೆ ಗೊತ್ತು ನಿತ್ಯ ಜೀವ ಒಳಗೆ ಹೋಗುವುದಕ್ಕೆ. You want to enter into heaven, so he came to request Jesus. What is the secrets of that? You tell me. ಪರಲೋಕದಲ್ಲಿ ಪ್ರವೇಶಿಸುವುದಕ್ಕೆ ರಹಸ್ಯವೇನು ಎಂಬುದಾಗಿ. But he never said that those things. He just asked Rabbi, if God is not with you, how can you do this all things? He said. But Jesus said to him, if you are not born again, you cannot see the kingdom of God. ಇಲ್ಲಿ ನೆಕೋದೇಮನು ಬಂದು ಯೇಸು ಸ್ವಾಮಿಯನ್ನು ಕೇಳಿದಾಗ ನಾವು ತಿರುಗಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ. No. He never asked that. Master, God is not with you. You listen carefully, listen. God is not with you. You cannot do those things, miracles and signs. ಇಲ್ಲಿ ನಿಕೋದೇಮನು ಬಂದು ದೇವರು ನಿನ್ನ ಸಂಗಡ ಇಲ್ಲದೆ ಹೋದರೆ ನೀನು ಈ ಅದ್ಭುತ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ. And Jesus immediately answered him, ಯೇಸು ಸ್ವಾಮಿ ತಕ್ಷಣವೇ ಉತ್ತರ ಕೊಟ್ಟನು. If you are not born again, you cannot see the kingdom of God. ನೀನು ತಿರುಗಿ ಹುಟ್ಟದೇ ಇದ್ದರೆ ನೀನು ದೇವರ ರಾಜ್ಯವನ್ನು ನೋಡಲು ಸಾಧ್ಯವಿಲ್ಲ. Again I want to die and I want to go to our mother's home. How can I want to live? ನಾನು ಹೇಗೆ ತಿರುಗಿ ನಾನು ಹುಟ್ಟುವುದು? ತಿರುಗಿ ಸತ್ತು ನನ್ನ ತಾಯಿಯ ಹೊಟ್ಟೆಯೊಳಗೆ ಹೋಗಬೇಕಾ? It's mean your life, physical life want to die, your desires want to die, the earthly things want to die, in your wrong characters want to die, your thoughts, your thinking level want to die, and you want to born again. ಶಾರೀರಿಕವಾದ ಆಲೋಚನೆಗಳಿಂದ ನಾವು ಮರಣಿಸಬೇಕು ಮತ್ತು ಈ ಲೋಕದ ಒಂದು ಆಶೆಗಳಲ್ಲಿ ನಾವು ಮರಣಿಸಬೇಕು. ಆ ರೀತಿಯಾಗಿ ಇದರ ಅರ್ಥ. If there no vessel, a clean vessel, that vessel cannot be used. ಒಂದು ಪಾತ್ರೆಯು ಶುದ್ಧವಾಗಿ ಇಲ್ಲದೆ ಇದ್ದರೆ ಅದನ್ನು ಉಪಯೋಗಿಸಲು ಸಾಧ್ಯವಿಲ್ಲ. Is it or not? ಹೌದಾ ಅಲ್ವಾ? Sometime my wife will get sickness. She will never touch 2 to 3 days vessels to clean. ನನ್ನ ಹೆಂಡತಿ ಒಂದು ಆರೋಗ್ಯ ಇಲ್ಲದೆ ಇದ್ದಾಗ ಒಂದು
ಅನಾರೋಗ್ಯವಿದ್ದಾಗ ಒಂದು 2 ದಿವಸ ಪಾತ್ರೆಗಳನ್ನು 2-3 ದಿವಸ ಪಾತ್ರೆಗಳನ್ನು ತೊಳೆದೇ Same vessel, she cannot come and serve and heat, tell to heat. ಅದೇ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಊಟ ಮಾಡುವುದಾಗಿ ಹೇಳಲು ಸಾಧ್ಯವಿಲ್ಲ. It will be stinky. You will throw it away. You will scold her. ಅದು ವಾಸನೆ ಇರುತ್ತದೆ, ಅದನ್ನು ನಾವು ಬಿಸಾಡುತ್ತೇವೆ ಮತ್ತು ಬೈಯುತ್ತೇವೆ. It's mean born again means you want to die in that situations. ತಿರುಗಿ ಹುಟ್ಟಬೇಕೆಂದರೆ ನಾವು ಆ ರೀತಿಯಾದ ಕಾರ್ಯಗಳಲ್ಲಿ ಸಾಯಬೇಕು. Die in your fear. ಭಯದಲ್ಲಿ ಸಾಯಬೇಕು, ಭಯದಿಂದ ನಾವು ಸಾಯಬೇಕು. Die in fear. ನಾವು ಭಯ ಇದ್ದರೆ ಅದರಿಂದ ನಾವು ಸಾಯಬೇಕು, ಅಂದ್ರೆ ಭಯವನ್ನು ತೆಗೆದು ಹಾಕಬೇಕು. And you have lot of negative thinkings, you want to die in that negative things. ನಮಗೆ ನೆಗೆಟಿವ್ ಒಂದು ಆಲೋಚನೆಗಳಿದ್ದರೆ ಅದರಲ್ಲಿ ನಾವು ಸಾಯಬೇಕು. And worldly things, always we want to watch the movies, we want to watch many things, mobiles or anything, or vehicles or anything, the worldly desires. Not your age, in your small age also you are going to drive everything. It is lustful of things, you want to die in that area. ಲೋಕದ ಆಲೋಚನೆಗಳಿಂದ, ಲೋಕದ ಆಶಯಗಳಿಂದ ನಾವು ಸಾಯಬೇಕು. ನಮಗೆ ಒಂದು ವಾಹನವನ್ನು ಚಲಿಸಲು ವಯಸ್ಸು ಇರುವುದಿಲ್ಲ, ಆದ್ರೆ ನಾವು ಚಿಕ್ಕ ವಯಸ್ಸಿನಲ್ಲೇ ವಾಹನವನ್ನು ಚಲಿಸಬೇಕೆಂಬ ಆಸೆ, ಅದರಲ್ಲಿಯೂ ಸಹ ನಾವು ಸಾಯಬೇಕು. The characters we want to die, the evil characters we want to die, the evil desires we want to die. ಒಂದು ಕೆಟ್ಟ ಆಲೋಚನೆಗಳಿಂದ ಒಂದು ನಾವು ಸಾಯಬೇಕು. ಅದರಲ್ಲಿ I'm telling, the Bible says, ಸತ್ಯವೇದ ಹೇಳುತ್ತದೆ, if you are in Christ, ನೀನು ಕ್ರಿಸ್ತನಲ್ಲಿದ್ದರೆ you call new creation. ನೀನು ನೂತನ ಸೃಷ್ಟಿ ಎಂಬುದೇ ಕರೆಯಲ್ಪಟ್ಟಿದೆ. Old things all passed away, everything is became new. ಹಳೆಯ ಕಾರ್ಯಗಳೆಲ್ಲ ಗತಿಸಿ ಹೋಯಿತು, ಎಲ್ಲವೂ ಹೊಸದಾಯಿತು. If the man is enter into the new house, you want to see everything new. ಮನುಷ್ಯನು ಒಂದು ಹೊಸ ಮನೆಗೆ ಪ್ರವೇಶಿಸಿದರೆ ಎಲ್ಲವೂ ಹೊಸದಾಗಿ ನೋಡಬೇಕು. I saw one place, they called me to their house, they built a new house. ನಾನು ಒಂದು ಮನೆಗೆ ಹೋಗಿದ್ದೆ, ಅವರು ಹೊಸ ಮನೆಯನ್ನು ಕಟ್ಟಿದ್ದರು. They called me to pray. ಆ ಪ್ರಾರ್ಥನೆ ಮಾಡಲಿಕ್ಕೆ ಕರೆದರು. House is beautiful from outside. ಆ ಹೊರಗಿನಿಂದ ಮನೆ ತುಂಬಾ ಸುಂದರವಾಗಿದೆ, Very nice. ತುಂಬಾ ಸುಂದರವಾಗಿದೆ. Inside I can't see. ಒಳಗೆ ಹೋಗಿ ನೋಡಿದರೆ All vessels, their decoration, everything old from the 30 years back. 30 ವರ್ಷಗಳ ಹಿಂದೆ ಇದ್ದ ಡೆಕೋರೇಷನ್ಗಳು ಮತ್ತು ಎಲ್ಲಾ ವಸ್ತುಗಳು. Outside, ಹೊರಗೆ looking beautiful paint and new house. ತುಂಬಾ ಸುಂದರವಾಗಿದೆ. But inside, ಆದ್ರೆ ಒಳಗಡೆ it is all old things. ಅದೇ ಹಳೆ ವಸ್ತುಗಳು. It does not give a brand new house. ಅದು ಒಂದು ಬ್ರ್ಯಾಂಡ್ ನ್ಯೂ ಮನೆ. It never gives look. ಆ ಒಂದು ಲುಕ್ ಕೊಡುವುದಿಲ್ಲ. Today also we are Christians. ಈ ದಿನ ನಾವು ಕ್ರೈಸ್ತರು, We are decorating outside. ಹೊರಗೆ ನಾವು ತುಂಬಾ ಅಲಂಕರಿಸಿಕೊಳ್ಳುತ್ತೇವೆ. But our 30 years, 40 years life, the slinky things, old things not pass away. ಆದ್ರೆ 30-40 ವರ್ಷಗಳ ಹಿಂದ ಇರುವ ಆ ಒಂದು ಕಾರ್ಯಗಳು, ವಾಸನೆ ಇರುವ ಕಾರ್ಯಗಳು ನಮ್ಮಿಂದ ಬಿಟ್ಟು ಹೋಗಲಿಲ್ಲ. If you are not die, you cannot give bunch of fruits to others. ನೀನು ಸಾಯದೇ ಇದ್ದರೆ ಬೇರೆಯವರಿಗೆ ಗೊಂಚಲು ಫಲವನ್ನು ಕೊಡಲು ಸಾಧ್ಯವಿಲ್ಲ. Your words are giving blessings to others or curse to others. ನಿಮ್ಮ ಮಾತುಗಳು ಬೇರೆಯವರಿಗೆ ಆಶೀರ್ವಾದ ಕೊಡುತ್ತಿದೆಯಾ ಇಲ್ಲ ಶಾಪ ಕೊಡುತ್ತಿದೆಯಾ? Your words are giving them peaceful or peaceless. ನಿನ್ನ ಮಾತುಗಳು ಸಮಾಧಾನ ಕೊಡುತ್ತಿದೆಯಾ, ಸಮಾಧಾನ ಕೊಡುತ್ತಿಲ್ಲವಾ? When you speaks with your husband or wife, that is coming peace or peaceless. ಗಂಡ ಹೆಂಡತಿ ಹತ್ರ ಮಾತಾಡಬೇಕಾದ್ರೆ ಇಲ್ಲ ಹೆಂಡತಿ ಗಂಡನ ಹತ್ರ ಮಾತಾಡಬೇಕಾದ್ರೆ ಸಮಾಧಾನ ಬರುತ್ತಿದೆಯಾ ಇಲ್ಲ ಸಮಾಧಾನ ಒಡೆದು ಹಾಕುತ್ತಿದೆಯಾ? Parents speaking with children speaking with the parents, there is coming a peace or peaceless. ತಂದೆ ತಾಯಿಗಳು ಒಂದು ಮಕ್ಕಳೊಡನೆ ಮಾತನಾಡುವಾಗ ಮತ್ತು ಮಕ್ಕಳು ಪೋಷಕರೊಡನೆ ಮಾತನಾಡುವಾಗ ಸಮಾಧಾನ ಬರುತ್ತಿದೆಯಾ ಇಲ್ಲ ಸಮಾಧಾನ ಕೆಡಿಸುತ್ತಿದೆಯಾ? I am telling my dear ones, Jesus is saying, in that area you want to die. ಪ್ರಿಯರೇ, ನಾನು ಹೇಳುತ್ತಿದ್ದೇನೆ, ನೀವು ಆ ಜಾಗದಲ್ಲಿ ಸಾಯಬೇಕು. That time only you can give a bunch of fruits, and also you can give life to others, and you will get eternal life. ಆ ಸಮಯದಲ್ಲಿಯೇ ನೀವು ಗೊಂಚಲಾಗಿ ಫಲ ಕೊಡಲು ಸಾಧ್ಯ ಆಗುತ್ತದೆ ಮತ್ತು ನಿತ್ಯ ಜೀವಕ್ಕೂ ಸಹ ಸಾಧ್ಯವಾಗುತ್ತದೆ. Simply keeping Bible 24 hours in front of you, you are not changing. Best to read Bible same. The new house inside all old only. ನೀವು ಸತ್ಯವೇದವನ್ನು ಹಿಡಿದುಕೊಂಡು ಎಷ್ಟು ಗಂಟೆಗಟ್ಟಲೆ ನೀವು ಓದಿದರು, ಆದರೆ ಮಾರ್ಪಾಡು ಹೊಂದದೇ ಇದ್ದರೆ ಅದು ಹೊಸ ಮನೆಯೊಳಗೆ ಹಳೆಯ ಒಂದು ಸಾಮಾನುಗಳು ಇದ್ದ ಹಾಗೆ. 3 things we are learning now. 3 ವಿಷಯಗಳನ್ನು ನಾವು ಕಲಿಯುತ್ತಿದ್ದೇವೆ. The Son of Man should be glorified. ಮನುಷ್ಯ ಕುಮಾರನು ಮಹಿಮೆಗೆ
ಪಾತ್ರನು. Same 23 verses. John chapter 12, 23 verses. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ 23ನೇ ವಚನ. ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. Hallelujah. Hallelujah. So the son of man is time came to have his glorification. ಮನುಷ್ಯ ಕುಮಾರನು ತನ್ನ ಮಹಿಮೆಯ ಪದವಿಯನ್ನು ಹೊಂದುವ ಸಮಯ ಬಂದಿದೆ. There is a hour, there is a time for everything. ಪ್ರತಿಯೊಂದಕ್ಕೂ ಸಮಯವಿದೆ. So Jesus said those days, you and me can say now. ಯೇಸು ಹೇಳಿದರೆ ನೀನು ಸಹ ನಾನು ಹೇಳಬಹುದು. Jesus said that time, but our time came now. We can also say. ಯೇಸು ಆ ಸಮಯದಲ್ಲಿ ಹೇಳಿದರು, ಈಗ ನಾವು ಸಹ ಹೇಳಬಹುದು ಸಮಯ ಬಂದಿದೆ ಎಂಬುದಾಗಿ. What time? ಏನು ಸಮಯ? It is glorifying the Lord Jesus Christ through your life. ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸುವುದು ನಿನ್ನ ಜೀವನದ ಮುಖಾಂತರ. Hallelujah. Hallelujah. Your life want to glorify the Lord Jesus Christ. ನಿನ್ನ ಜೀವನವು ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಬೇಕು. Are you ready for glorifying the Lord Jesus Christ? ನೀವು ಸಿದ್ಧವಾಗಿದ್ದರೆ ಯೇಸು ಸ್ವಾಮಿಗೆ ಮಹಿಮೆ ಪಡಿಸುವುದಕ್ಕೆ. Then your wheat, okay, can want to fall in ground and it will bear much of fruit. ಗೋಧಿಯ ಕಾಳು ಒಂದು ಭೂಮಿಯ ಮೇಲೆ ಬಿದ್ದು ಅದು ಸತ್ತರೆ ಬಹು ಫಲವನ್ನು ಕೊಡುವುದು. You and me, when we die in Christ, whatever the worldly life is there, we tell that Lord, change our life. ನೀನು ನಾನು ಈ ಒಂದು ಶಾರೀರಿಕವಾದ ಒಂದು ಕಾರ್ಯಗಳಲ್ಲಿ ಸತ್ತರೆ ಆಗ ಕೇಳಿಕೊಳ್ಳಬಹುದು ಯೇಸು ಸ್ವಾಮಿಯನ್ನು. And much fruit will give to others. ಬೇರೆಯವರಿಗೆ ಅನೇಕ ಫಲಗಳನ್ನು ನಾವು ಕೊಡಬಹುದು. And we don't want to love our own life. ನಮ್ಮ ಸ್ವಂತ ಜೀವನವನ್ನು ನಾವು ಪ್ರೀತಿಸಬಾರದು. We want to love everyone according to the glory. ಎಲ್ಲರನ್ನು ನಾವು ಪ್ರೀತಿಸಬೇಕು ಮಹಿಮೆಗೆ. For the glory of God. ದೇವರ ಮಹಿಮೆಗೋಸ್ಕರ. He came to this earth to love everyone, not love himself. ಆತನು ಈ ಭೂಮಿಗೆ ಬಂದಿದ್ದು ಎಲ್ಲರನ್ನು ಪ್ರೀತಿಸುವುದಕ್ಕೆ, ಆತನನ್ನೇ ಪ್ರೀತಿಸಿಕೊಳ್ಳುವುದಕ್ಕಲ್ಲ. If he loves himself, he lose his life, the Bible says. ಸತ್ಯವೇದ ಹೇಳುತ್ತದೆ, ತನ್ನನ್ನು ತಾನು ಪ್ರೀತಿಸಿಕೊಳ್ಳುವನು ಆತನ ಒಂದು ಪ್ರಾಣವನ್ನು ಕಳೆದುಕೊಳ್ಳುವನು. So let us love everyone according to Jesus. ಯೇಸು ಸ್ವಾಮಿಗೆ ನಾವು ಎಲ್ಲರನ್ನು ಪ್ರೀತಿಸುವವರಾಗೋಣ. This season for the reason, my dear ones. ಪ್ರಿಯರೇ, ಇದೇ ಒಂದು ಕಾಲ. Let us love everyone and the eternally life God can give you. ಎಲ್ಲರನ್ನು ನಾವು ಪ್ರೀತಿಸೋಣ, ನಿತ್ಯ ಜೀವವನ್ನು ದೇವರು ಕೊಡುತ್ತಾರೆ. Hallelujah. Hallelujah. If you love everyone, you will be having the eternally life. ಎಲ್ಲರನ್ನು ನೀವು ಪ್ರೀತಿಸುವುದಾದರೆ ನಿಮಗೆ ನಿತ್ಯ ಜೀವವೂ ಇರುತ್ತದೆ. Hallelujah. Hallelujah. And don't forget to serve the Lord. ಯೇಸು ಸ್ವಾಮಿಯನ್ನು ದೇವರನ್ನು ಸೇವಿಸುವುದನ್ನು ಮರೆಯಬೇಡ. If you forget, if you are not with him, your lifetime is waste. ನೀನು ಮರೆತು ಹೋದರೆ ನೀನು ಆತನ ಸಂಗಡ ಇಲ್ಲ, ನಿನ್ನ ಜೀವನವೇ ವ್ಯರ್ಥ. When you serve, that is also where Jesus is there. You want to serve with him. ನೀನು ಯಾವಾಗ ಯೇಸು ಸ್ವಾಮಿಯನ್ನು ಸೇವೆ ಮಾಡುತ್ತೀಯೋ, and Jesus want to be there. You cannot go yourself and you say Jesus is here or Jesus want to come back. No. Where Jesus is there, you follow there. ಎಲ್ಲಿ ಯೇಸು ಸ್ವಾಮಿ ಇರುತ್ತಾರೋ ಅಲ್ಲಿ ನೀನು ಹಿಂಬಾಲಿಸು. So what happens? ಏನಾಗುತ್ತದೆ? Also God will honor ದೇವರು ಸಹ ಘನಪಡಿಸುತ್ತಾರೆ. whom? You and me. ನಿನ್ನನ್ನು ಮತ್ತು ನನ್ನನ್ನು. Hallelujah. Hallelujah. We want to be with the Lord. ಕರ್ತನ ಸಂಗಡ ನಾವು ಇರಬೇಕು. Let us surrender our life and die in that area. ನಮ್ಮ ಜೀವನವನ್ನು ನಾವು ಸರೆಂಡರ್ ಮಾಡಿ ಆ ಜಾಗದಲ್ಲಿ ನಾವು ಸಾಯೋಣ. Hallelujah. Hallelujah. If any bitterness is there in your heart, ನಿನ್ನ ಹೃದಯದಲ್ಲಿ ಯಾವುದೇ ಕಹಿತನವಿದ್ದರೂ you cannot serve the Lord. ದೇವರನ್ನು ಸೇವಿಸಲು ಸಾಧ್ಯವಿಲ್ಲ. God need new creation from you. ದೇವರಿಗೆ ನಿನ್ನಿಂದ ನೂತನ ಸೃಷ್ಟಿ ಆಗಬೇಕು. Born again lifestyle God need. ನೂತನ ಸೃಷ್ಟಿಯ ಒಂದು ಜೀವನವು ಬೇಕು. And serving him faithfully you want. ಆತನನ್ನು ನಂಬಿಕೆ ವಿಶ್ವಾಸದಿಂದ ಸೇವಿಸಬೇಕು. Not more than your life, more than others' life you want to live. ಎಲ್ಲರಿಗಿಂತ ಹೆಚ್ಚಾಗಿ ನೀನು ಜೀವಿಸಬೇಕು. ಎಲ್ಲರಿಗೋಸ್ಕರ ನೀನು ಜೀವಿಸಬೇಕು. Hallelujah. Hallelujah. ನಿನಗಾಗಿ ನೀನಲ್ಲ. Hallelujah. Hallelujah. So that's what whoever do that, God will encourage them. God honor them. ಯಾರು ಇದನ್ನು ಮಾಡುತ್ತಾರೋ ದೇವರು ಅವರನ್ನು ಘನಪಡಿಸುತ್ತಾರೆ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Death is good for us. Say. ಮರಣವು ನಮಗೆ ಒಳ್ಳೆಯದು. Say. Death is good for us. ಮರಣವು ನಮಗೆ ಒಳ್ಳೆಯದು. Whichever not from the Lord came in my life, it want to die.
ದೇವರಿಂದ ಯಾವುದು ನನ್ನಲ್ಲಿ ಬಂದಿಲ್ಲವೋ, ದೇವರಿಂದ ಯಾವುದಲ್ಲವೋ ನನ್ನ ಜೀವನದಲ್ಲಿ ಅದು ನನ್ನಿಂದ ಸಾಯಬೇಕು. Hallelujah. 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 Let us close our eyes and look unto the Lord Jesus. ಕಣ್ಣುಗಳನ್ನು ಮುಚ್ಚಿ ನಾವು ಯೇಸು ಸ್ವಾಮಿ ನೋಡುವವರಾಗೋಣ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, this day I believe, Lord, ಈ ದಿನ ನಂಬುತ್ತೇನೆ ಕರ್ತನೆ, I want to become completely new. ನಾನು ಸಂಪೂರ್ಣವಾಗಿ ನೂತನ ಸೃಷ್ಟಿಯಾಗಬೇಕು. Through my life, you want to glorify. ನನ್ನ ಜೀವನದ ಮುಖಾಂತರವಾಗಿ ನಿನ್ನ ನಾಮ ಮಹಿಮೆ ಪಡಿಸಬೇಕು. And Lord, this seed want to give much of fruits. ಈ ಒಂದು ಕಾಳು ತುಂಬಾ ಫಲವನ್ನು ಕೊಡಬೇಕು. And Lord, this I want to serve your kingdom, Lord. ನಿನ್ನ ಒಂದು ರಾಜ್ಯಕ್ಕೋಸ್ಕರ ನಾನು ಸೇವೆ ಮಾಡಬೇಕು. And also, Father, Lord, wherever you are, I want to be there. ನೀನು ಎಲ್ಲಿದ್ದೀಯೋ ಅಲ್ಲಿ ನಾನಿರಬೇಕು ಕರ್ತನೆ. And then I know the Father in heaven, He will bless and honor us. ಆಮೇಲೆ ನನಗೆ ಗೊತ್ತು, ಪರಲೋಕದಲ್ಲಿ ತಂದೆಯು ನಮ್ಮನ್ನು ನೋಡಿ ಘನಪಡಿಸಿ ಆಶೀರ್ವದಿಸುತ್ತಾನೆ. Lord, whoever listen this Lord message, let them be blessed. ಯಾರೆಲ್ಲ ಈ ಸಂದೇಶವನ್ನು ಕೇಳಿಸಿಕೊಳ್ಳುತ್ತಿದ್ದಾರೋ ಅವರು ಆಶೀರ್ವಾದ ಹೊಂದಿಕೊಳ್ಳಲಿ. Let them have the bunch of fruits in their life. ಅವರ ಜೀವನದಲ್ಲಿ ಒಂದು ಫಲಭರಿತರಾಗಿರಲಿ. Through their life, they want to glorify Jesus Christ. ಅವರ ಜೀವನದ ಮುಖಾಂತರವಾಗಿ ಯೇಸು ಸ್ವಾಮಿಯನ್ನು ಮಹಿಮೆ ಪಡಿಸಲಿ. And Lord, you will be honoring them. You will be, Lord, walking from them, Lord. ನೀವು ಅವರನ್ನು ಘನಪಡಿಸುತ್ತೀರಿ ಮತ್ತು ಅವರ ಸಂಗಡ ನಡೆಯುತ್ತೀರಿ. Thank you, Jesus. ಕರ್ತನೇ, ನಿನಗೆ ಸ್ತೋತ್ರ. We give you all the glory and honor. In Jesus' mighty name we pray. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ಅದ್ಭುತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. Amen. May God bless you, dear ones. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. This message will be blessing in your life. ಈ ಸಂದೇಶವು ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿರುತ್ತದೆ. Share to many and you will be blessed in Jesus' name. ಅನೇಕರಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಲಿ ಮತ್ತು ಆಶೀರ್ವಾದಕರವಾಗಲಿ. Next week. ಮುಂದಿನ ವಾರ ನೋಡಿಕೊಳ್ಳೋಣ.